ಸರ್, ಲೀಡ್ರ್ ಮನಸ್ಸಲ್ಲಿ ಇದ್ರೆ ಮಾಡ್ತಾರೆ. ನಾವು ಹೋಗಿ ಅಲ್ಲಿ ಇಲ್ಲ ಮಾಡೋಕ್ಕಾಗುತ್ತೆ, ಇಲ್ಲ ಮಾಡೋದು. ನಿಮ್ಮ ಕ್ಷೇತ್ರದ ಜನ ಭಾಳ ಕೇಳ್ತಿದ್ದಾರೆ, ಕೊಡಲೇಬೇಕು, 5 ಬಾರಿ ಶಾಸಕರಾಗಿದ್ದಾರೆ. ಈಗ ಅವ್ರಿಗೆ ನಮ್ಮ ಲೀಡ್ರು ಮಂತ್ರಿ ಆಗಲಿ ಆಸೆ ಐತೆ, ಅದಕ್ಕೆ ಕೇಳ್ತಾರೆ. ನನಗೂ ಆಗಬೇಕು ಅನ್ನೋದೈತೆ. ಅಲ್ಲಿ ಸದ್ಯ ಸಂದರ್ಭಗಳು ಹೆಂಗೇನು ಬರ್ತಾವೆ ಎಲ್ಲ ಜನರಿಗೂ ಅವಕಾಶ ಮಾಡ್ಕೊಳ್ಬೇಕು. ಇರೋದ್ರಿಂದ ನೋಡೋಣ. ನಾನು ಕೇಳಿದ್ದೀನಿ, ನಾನು ಎಲ್ಲಿ ಕೇಳಬೇಕಂತ ಕೇಳಿದ್ದೀನಿ. ನೋಡೋಣ, ಅವಕಾಶ ಬಂದರೆ ಆಗ್ಬೋದು. ತುಮಕೂರು ಜಿಲ್ಲೆಗೆ 3 ಜನರಿಗೆ ಕೊಡುವಂಥ ಸಾಧ್ಯತೆ ಇದೆ ಅನ್ನೋ ಮಾತು. ಯಾರು ನೀವು ಪೇಪರ್ನವ್ರು ಹೇಳ್ತಿದ್ರು ಅಷ್ಟೇ, ಮೀಡಿಯಾದಲ್ಲಿ ಹೇಳ್ತಿದ್ರು 2 ಕೊಟ್ಟರೆ ದೊಡ್ಡದು ಅಷ್ಟೇ. ಯಾರು ಸಿಗ್ಬೋದು ಸರ್? ಗೊತ್ತಿಲ್ಲ. ಗುಬ್ಬಿ ಶಾಸಕರು ಏನು ಕೇಳವ್ರೆ? ಏನು ಕೇಳ್ತಾರೆ, ನಾವು ಸಾಧ್ಯ ಆದ್ರೆ ನನಗೂ ಮಾಡಿ ಅಂತ ಹೇಳಿ. ಅಲ್ಲ, ಸಾಧ್ಯವಾದ್ರೆ ಅಥವಾ ಒತ್ತಡ ಆಗ್ತಾ ಇರೋದು? ಕೇಳಿದ್ದೀವಿ, ಒತ್ತಡ ಇನ್ನು ಯಾವ ಮಟ್ಟಕ್ಕೆ ಹಾಕೋಕ್ಕಾಗುತ್ತೆ. ಭಾಳ ಆಪ್ತರು ಕೊಡಲೇಬೇಕು ಅನ್ನೋದಂತಿದೆ. ಕೊಡಲೇಬೇಕು ಅಂತಂದ್ರೆ ಕೊಟ್ಟೆ ಕೊಡ್ತಾರೆ. ಆಪ್ತರಾಗಿದ್ರೆ ಕೊಡಲೇಬೇಕು ಅಂತ ಇದ್ರೆ ಕೊಟ್ಟೆ ಕೊಡ್ತಾರೆ. ತಾವು ಕೇಳೋ ಕಡೆ ಅಂದರೆ ಯಾವ ಕಡೆ ಕೇಳಿದಿರಿ, ಹೆಂಗಾಗುತ್ತೆ ಅಂತ? ಯಾರು ಕೇಳಬೇಕು ಅವ್ರ ಅಲ್ಲ, ಒಕ್ಕಲಿಗ ಸಮುದಾಯದವರೇ ಮುಖ್ಯಮಂತ್ರಿಗಳಿರೋದ್ರಿಂದ ಅವಕಾಶಗಳು ಕಮ್ಮಿ ಅನ್ನೋ ಒಂದು ಮಾತುಗಳು ಕೂಡ ಕೇಳ್ಬರ್ತಿರೋದು. ಅದು ನಿಜನೇ. ಮುಖ್ಯಮಂತ್ರಿಗಳು ಒಕ್ಕಲಿಗರಿಂದ ನಾವು ಒಕ್ಕಲಿಗ ನಿರ್ಜನ ಮಾಡೋಕ್ಕಾಗುತ್ತೆ. ಬೇರೆ ಜನಾಂಗಕ್ಕೂ ಕೂಡ ಜೊತೆ ಕರ್ಕೊಂಡು ಹೋಗ್ಬೇಕಲ್ಲ. ಎಲ್ಲ ಜನಕ್ಕೂ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥದ್ದು ಕಾಂಗ್ರೆಸ್ನ ಹಿಂದಿನಿಂದ ಈಗ ನೋಡಿ, ಯುರೋಪ್ನವರಿದ್ದರು ಅವಾಗ 12 ಜನ 14 ಜನ ಲಿಂಗಾಯತರು ಮಾಡಿದ್ರು. ಜನತಾದಳ ಇದ್ದಾಗ 9 ಜನ ನಾವು ಕೇಳಿದ್ವಿ. ಆದರೆ ಇಲ್ಲಿ ಆ ಥರ ಇಲ್ಲ. ಇಲ್ಲಿ ಸಾಮಾಜಿಕ ನ್ಯಾಯಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದು, ಎಲ್ಲ ಜನಕ್ಕೂ ಅವಕಾಶ ಕೊಡೋಕ್ಕಂಥದ್ದು ಕಾಂಗ್ರೆಸ್ನ ತತ್ವ ಸಿದ್ಧಾಂತ ಆಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಅವಕಾಶಗಳು ಅದನ್ನು ಬಂದರೆ ಮಾಡ್ತಾರೆ. ಬುಧವಾರ ಎಷ್ಟು ಜನ ಸಚಿವರಾಗಿ ಆಯ್ಕೆ ಆಗ್ಬೋದು ಅಂತ ಗೊತ್ತಿಲ್ಲ. ಅದೆಲ್ಲ ಏನು ಗೊತ್ತಿಲ್ಲ, ಇಲ್ಲಿ ಯಾರಿಗೂ ಗೊತ್ತಿಲ್ಲ. ನೀವು ಬರಿತಾ ಇದ್ರೆ ಅಷ್ಟೇ, ಮೀಡಿಯಾದಲ್ಲಿ ನೋಡ್ತಾ ಇದ್ದೀನಿ, ಮೀಡಿಯಾದಲ್ಲಿ ಗೊತ್ತಾಯ್ತು ಅಷ್ಟೇ. ಅಲ್ಲ, ಉಪಮುಖ್ಯಮಂತ್ರಿಗಳು ಎಷ್ಟು ಜನ ಆಗ್ಬೋದು? ಯಾರು ಉಪಮುಖ್ಯಮಂತ್ರಿಗಳು ಆಗ್ತಾರೋ, ಯಾರು ಮಂತ್ರಿಗಳು ಆಗ್ತಾರೋ, ಅದು ಇಲ್ಲಿ ಯಾರಿಗೂ ಗೊತ್ತಿಲ್ಲ. ಇವತ್ತು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಸಿದ್ದರಾಮಯ್ಯ ಅವರು ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಇವತ್ತು ಮೋಸ್ಟ್ಲಿ ಇವತ್ತು ನಾಳೆ ಎಷ್ಟು ಜನ ಫಸ್ಟ್ ಮದುವೆ ಅಂತೆಲ್ಲ ಆಗ್ಬೋದು ಗೊತ್ತಾಗುತ್ತೆ. ಜಾತಿವಾರು ನೋಡ್ತಾ ಇದ್ದೀರಾ, ಪ್ರಾಂತ್ಯವಾರು ನೋಡ್ತಾ ಇದೆಯಾ? ನೋಡಬೇಕು, ಪ್ರಾಂತೀಯವಾರು ಕೊಡಬೇಕಾಗುತ್ತೆ. ಕೆಲವು ಕಡೆ ಈ ಲಾಸ್ಟ್ ಸಿದ್ದರಾಮಯ್ಯವರ ಕ್ಯಾಬಿನೆಟ್ನಲ್ಲಿ ಕೆಲವು ಪ್ರಾಂತ್ಯತೆ ಇರಲಿಲ್ಲ. ಅದನ್ನೆಲ್ಲ ಈಗ ನೆಕ್ಸ್ಟ್ 2 ವರ್ಷ ಚುನಾವಣೆ ಬರೋದ್ರಿಂದ ಅವೆಲ್ಲವನ್ನು ಕೂಡ ಗಣನೆ ತಾಂಡೆ ಸರ್ಕಾರ ನಡೆಸಬೇಕು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜ್ಯಸಭೆಗೆ ಹೋಗಲ್ಲ ಅಂತಾರೆ, ಇವರು ರಾಹುಲ್ ಗಾಂಧಿ ಅವರು ಹೋಗ್ಬೇಕು ಅಂತಾರೆ, ಏನು ಹೇಳ್ತಾರೆ ಸರ್? ಸಿದ್ದರಾಮಯ್ಯವರು ಮೊನ್ನೆ ಶಾಸನ ಪಕ್ಷದ ಸಭೆಯಲ್ಲೂ ಕೂಡ ಅವರು ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ನನಗೆ ಇನ್ನೂ 2 ವರ್ಷ ಅವಕಾಶ ಇದೆ, 2 ವರ್ಷ ಜನ ಇಲ್ಲಿ ಕೆಲಸ ಮಾಡ್ಲಿಕ್ಕೆ ನನಗೆ ಅವಕಾಶ ಕೊಟ್ಟರೆ 2 ವರ್ಷ ನಾನು ಇಲ್ಲಿ ಕೆಲಸ ಮಾಡ್ತೀನಿ ಅಂತಕ್ಕಂಥದ್ದು ಹೇಳಿದ್ದಾರೆ. ಪಕ್ಷಕ್ಕೆ ಜೊತೆಲಿ ನಿಲ್ತೀನಿ ಅಂತಕ್ಕಂಥದ್ದು ಕೂಡ ಪ್ರಸ್ತಾಪ ಮಾಡಿದರೆ ಅವರು ಒಂದು ಮೇಲ್ಪಂಕ್ತಿ ಹಾಕ್ಬಿಟ್ಟಿದ್ದಾರೆ. ಈ ರಾಷ್ಟ್ರಕ್ಕೆ ಒಂದು ಮೇಲ್ಪಂಕ್ತಿ ಹಾಕ್ಬಿಟ್ಟಿರ್ತಕ್ಕಂಥ ನಾಯಕರು. ಬಹುಶಃ ಇತಿಹಾಸದಲ್ಲಿ ಮುಂದೂ ಯಾರನ್ನೂ ಈ ಥರ ನಾಯಕರನ್ನು ನಿಲ್ಲಿಸಿದಲ್ಲ, ಹಿಂದೂ ಯಾರಿಗೂ ಆಗಿಲ್ಲ ಅಂತಕ್ಕಂಥದ್ದೇ ಎಲ್ಲರೂ ಕೂಡ ಹೇಳ್ತಕ್ಕಂಥದ್ದು. ನಾವು ಕೂಡ ಅದೇ ವಿಚಾರ ಪ್ರಸ್ತಾಪ ಮಾಡ್ತಕ್ಕಂಥದ್ದು. ಯಾಕೆಂದರೆ ನಾವು ಗ್ರಾಮ ಪಂಚಾಯತಿಗೆ 10 ತಿಂಗಳು ಅಂತ ಮಾಡಿದರೆ ಗ್ರಾಮ ಪಂಚಾಯತಿ ಮೆಂಬರ್ಗಳೇ ಅಧ್ಯಕ್ಷಗಳೇ ರಾಜೀನಾಮೆ ಕೊಡಲ್ಲ. ಅಂಥದ್ರಾಗೆ ಒಂದು ರಾಜ್ಯದ ಮುಖ್ಯಮಂತ್ರಿ ಸ್ಥಾನಕ್ಕೆ ಬಿಟ್ಟು ಮತ್ತೊಬ್ಬರನ್ನ ಏನು ಅವ್ರ ಹಿಂದೆ ಮಾತು ಕೊಟ್ಟಿದ್ರು ಆ ಮಾತಿಗೆ ನಡೆಸ್ತಕ್ಕಂಥ ಕೆಲಸವನ್ನು ಸಿದ್ದರಾಮಯ್ಯ ಮಾಡಿದ್ದಾರೆ. ಬಹುಶಃ ಅವ್ರ ಹಿಂದಿಂದಲೂ ಆ ಒಂದು ಹೆಸರಿತ್ತು, ಏನು ಹೇಳ್ತಾರೋ ಅದನ್ನು ಮಾಡ್ತಾರೆ ಸಿದ್ದರಾಮಯ್ಯ. ಅದನ್ನು ಉಳಿಸ್ಕೊಳ್ತಕ್ಕಂಥದ್ದನ್ನು ಸಿದ್ದರಾಮಯ್ಯ ಮಾಡಿದ್ದಾರೆ. ಬಹುಶಃ ಇತಿಹಾಸದ ಪುಟಗಳನ್ನ ಸೇರಿದ್ದಾರೆ.